उत्तम स्वास्थ्य के लिए भी हम परमात्मा से प्रार्थना करते हैं और अगर कहीं मुसीबत आई तो आयुष्मान भारत आपके चरणों में हाजिर है। ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಗವದ್ಗೀತೆಯೇ ಆಯುಷ್ಮಾನ್ ಭಾರತ್ ಯೋಜನೆಗೆ ಪ್ರೇರಣೆ ಎಂದು ಘೋಷಿಸಿದ್ದಾರೆ. ಈ ಯೋಜನೆಯ ನೈಜ ಸ್ಥಿತಿಗತಿಯ ಬಗ್ಗೆ ಒಂದು ಸಣ್ಣ ಚಿತ್ರಣವನ್ನು ನೋಡೋಣ ಬನ್ನಿ. ದೇಶದ ಅನೇಕ ರಾಜ್ಯಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಆಯಸ್ಸೇ ತೀರುತ್ತಾ ಬಂದಿದೆ. ಇದನ್ನು ನಂಬಿಕೊಂಡಿದ್ದ ಬಡ ರೋಗಿಗಳ ಸಾವು ನೋವಿಗೆ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆಯಾಗಿದೆ. ಸೇವಾ ಭಾವ, ಸಮಾನತೆ, ಕರ್ತವ್ಯ ಗೀತೆಯ ಆದರ್ಶಗಳಾಗಿದೆ. ಆದರೆ ಈ ಯೋಜನೆಯ ಹೆಸರಿನಲ್ಲಿ ಪ್ರಧಾನಿಗಳು ಬಿಟ್ಟಿ ಪ್ರಚಾರದ ಹಿಂದೆ ಬಿದ್ದಿರುವುದು ಜನರಿಗೆ ನೋವುಂಟು ಮಾಡಿದೆ. ದೇಶದಾದ್ಯಂತ ಆಯುಷ್ಮಾನ್ ಭಾರತ್ ಯೋಜನೆ ಯಾವ ರೀತಿ ಅಧೋಗತಿ ತಲುಪಿದೆ ಎಂಬ ಬಗ್ಗೆ ಸಣ್ಣದೊಂದು ವಿವರಣೆ ಇಲ್ಲಿದೆ. सर मैं मेडिकल पे बोल रही थी कि एक स्कीम है मध्य प्रदेश की आयुष्मान कार्ड, जिसमें 5 लाख तक मुफ्त इलाज होता है. 5 लाख में जो मुफ्त इलाज होता है आयुष्मान कार्ड पे, आप चले जाइए मध्य प्रदेश के किसी भी सरकारी अस्पताल में, जब किसी को बड़ा ऑपरेशन या किसी भी चीज को 5 लाख के अंदर करवाना हो, वो हॉस्पिटल वाले एक्सेप्ट ही नहीं करते उस कार्ड को. एक्सेप्ट ही ಹರಿಯಾಣ ರಾಜ್ಯದಲ್ಲಿ 490 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ಕಾರಣ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಯೋಜನೆಯಡಿ ಚಿಕಿತ್ಸೆ ನೀಡುವುದನ್ನು ನಿಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಲ್ಲಿ ಉದ್ದೇಶಪೂರ್ವಕ ವಿಳಂಬ ಕಂಡು ಬಂದಿದ್ದು, ಬಾಕಿ ಹಣ ನೀಡಲು ಸರ್ಕಾರ ನಿರಾಕರಿಸುತ್ತಿರುವ ಪರಿಣಾಮ ಅನೇಕ ಆಸ್ಪತ್ರೆಗಳು ಆಯುಷ್ಮಾನ್ ಯೋಜನೆಯಡಿ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿವೆ. ಆರೋಗ್ಯ ಎಲ್ಲರ ಹಕ್ಕು ಎಂಬ ಘೋಷಣೆಯು ಜಾಹೀರಾತಿಗೆ ಮಾತ್ರ ಸೀಮಿತವಾಗಿದೆ. ಈ ಯೋಜನೆಯಡಿ ವಾಸ್ತವದಲ್ಲಿ ಸಿಗುತ್ತಿರುವ ಪ್ರಯೋಜನ ಸಂಪೂರ್ಣ ಶೂನ್ಯ. ಛತ್ತೀಸ್ಗಢ ರಾಜ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ಇದ್ದರೂ ಸಹ ಹಣ ತೆತ್ತು ಚಿಕಿತ್ಸೆ ಪಡೆಯಬೇಕಾದ ದುಸ್ಥಿತಿ ಎದುರಾಗಿದೆ. ಆಯುಷ್ಮಾನ್ ಯೋಜನೆಯ ಹಣವನ್ನು ನೀಡುವಲ್ಲಿ ಚೌಕಾಶಿ ಹಾಗೂ ವರ್ಷಗಟ್ಟಲೆ ವಿಳಂಬ ಮಾಡುತ್ತಿರುವುದರಿಂದ ಜನರಿಗೆ ಉಚಿತ ಆರೋಗ್ಯ ವ್ಯವಸ್ಥೆಯು ಕೈಗೆಟುಕದ ಕುಸುಮವಾಗಿದೆ. ಇವೆಲ್ಲದರ ಮಧ್ಯೆ ಜನಸಾಮಾನ್ಯರು ತಮ್ಮ ಜೇಬಿನಿಂದ ಹಣ ಹಾಕಿ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಉಚಿತ ಚಿಕಿತ್ಸೆ ಎಂಬ ಪೊಳ್ಳು ಭರವಸೆ ಇಲ್ಲಿಯೂ ಸಹ ಜನರನ್ನು ಮರಳು ಮಾಡುವ ಘೋಷಣೆಯಾಗಿ ಉಳಿದಿದೆ. ಇನ್ನು ಪಂಜಾಬ್ ರಾಜ್ಯದಲ್ಲಂತೂ ಆಯುಷ್ಮಾನ್ ಯೋಜನೆಯ ಹಣ ಪಾವತಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಆದೇಶ ನೀಡಿದ್ದರೂ ಸಹ ಆಸ್ಪತ್ರೆಗಳಿಗೆ ಹಣ ತಲುಪಿಲ್ಲ. ಇದು ಬಿಜೆಪಿಯ ಭಂಡತನ, ಭ್ರಷ್ಟಾಚಾರಕ್ಕೆ ಸಾಕ್ಷಿ. ಸರ್ಕಾರದ ಭ್ರಷ್ಟಾಚಾರ ಕಂಡು ರೋಸಿ ಹೋದ ಹೈಕೋರ್ಟ್ ಹಣ ಬಿಡುಗಡೆ ಮಾಡುವಂತೆ ಆದೇಶ ನೀಡಿತು. ಇಲ್ಲೂ ಸಹ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಪ್ಪೆ ಸಾರಿಸಿಕೊಂಡಿದೆ. ಆದರೆ ಹಣ ಇದುವರೆಗೂ ಆಸ್ಪತ್ರೆಗಳಿಗೆ ತಲುಪಿಲ್ಲ. ಈ ರೀತಿ ಇಷ್ಟ ಬಂದಷ್ಟು ಹಣವನ್ನು ಬೇಕಾಬಿಟ್ಟಿಯಾಗಿ ಕೊಡುತ್ತಿರುವುದರಿಂದ ಬೇಸತ್ತ ಆಸ್ಪತ್ರೆಗಳು ಆರೋಗ್ಯ ಸೇವೆಯನ್ನು ನಿಲ್ಲಿಸಿದ ಘಟನೆಗಳು ಜರುಗುತ್ತಿವೆ. ಗೀತೆಯ ಪ್ರೇರಣೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ಪ್ರಧಾನಿಗಳಿಗೆ ನಮ್ಮ ಪ್ರಶ್ನೆಗಳು ಹೀಗಿವೆ. ಕೇಂದ್ರದಿಂದ ಅನುದಾನ ಬಿಡುಗಡೆ ವಿಳಂಬ ಏಕೆ ಆಗುತ್ತಿದೆ? ರಾಜ್ಯಗಳ ಮೇಲೆ ಹೆಚ್ಚುತ್ತಿರುವ ಆರ್ಥಿಕ ಒತ್ತಡದಲ್ಲಿ ನಿಮ್ಮ ಪಾಲೆಷ್ಟು? ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ ಯೋಜನೆಯಡಿ ಸೇವೆ ನಿರಾಕರಿಸುತ್ತಿರುವುದು ನಿಮಗೆ ತಿಳಿದಿಲ್ಲವೇ? ಕಾರ್ಡ್ ಇದ್ದರೂ ಸಹ ಜನರು ಚಿಕಿತ್ಸೆ ಸಿಗದೆ ನಿರಾಶೆ ಹೊಂದುತ್ತಿರುವ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಕಾಡುತ್ತಿಲ್ಲವೇ? ಇಂಥ ಸುಳ್ಳು, ಮೋಸ, ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳಲು ಭಗವದ್ಗೀತೆಯ ಪ್ರೇರಣೆ ಎನ್ನುವುದು ಮಹಾ ಪಾಪವಲ್ಲವೇ? ಇನ್ನೂ ಕೆಲವೆಡೆ ಯೋಜನೆಯ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಹೋದರೆ ವೆಚ್ಚವನ್ನು ರಾಜ್ಯ ಸರ್ಕಾರಗಳೇ ಭರಿಸುತ್ತಿದೆ. ಈ ಪಕ್ಷಪಾತ, ಅನ್ಯಾಯದಿಂದಾಗಿ ಬಡ ರೋಗಿಗಳು ಅನ್ಯಾಯವಾಗಿ ಬಲಿಯಾಗುತ್ತಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲ ಉದ್ದೇಶ ಜನತೆಗೆ ಆರೋಗ್ಯ ಭದ್ರತೆ ನೀಡುವುದು. ಆದರೆ ಇದು ಕೇವಲ ಕಾಗದ ಪತ್ರಗಳಲ್ಲಿ ಮಾತ್ರ ಉಳಿದಿದೆ. ಈ ಯೋಜನೆ ನಿಜಕ್ಕೂ ಕಾರ್ಯರೂಪಕ್ಕೆ ಬರುವ ಲಕ್ಷಣವೇ ಕಾಣುತ್ತಿಲ್ಲ. ಜನರ ಆರೋಗ್ಯಕ್ಕೆ ಸಂಬಂಧಿಸಿದ ಇಂಥ ಮಹಾನ್ ವೈಫಲ್ಯಗಳನ್ನು ಸರಿಪಡಿಸುವುದು ಬಿಟ್ಟು ಬಿಜೆಪಿ ತನ್ನ ಪ್ರಚಾರಕ್ಕೆ ಇದನ್ನು ಬಳಸಿಕೊಳ್ಳುತ್ತಿರುವುದು ಅಕ್ಷಮ್ಯ ಅಪರಾಧವಲ್ಲವೇ? ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಟೀಮ್ BR9 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.